ಸ್ನೇಹಿತರೆ ನೀವು ಬ್ಯಾಂಕಲ್ಲಿ 50,000ಕ್ಕಿಂತ ಹೆಚ್ಚಿನದಾಗಿ ಏನಾದರೂ ವಹಿವಾಟು ಮಾಡ್ತಾ ಇದ್ದೀರಾ ಅಂದರೆ ಸರ್ಕಾರ ನಿಮಗೆ ಹೊಸದಾಗಿ ರೂಲ್ಸನ್ನು ತೊಗೊಂಬಂದಿದೆ. ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಆದಷ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಇತ್ತೀಚಿನದಾಗಿ ಒಂದು ನವೀಕರಣದಲ್ಲಿ ಹೊಸದಾಗಿ ನೀವು 50,000 ಯಾವುದೇ ಬ್ಯಾಂಕ್ ಆಗಲಿ, ಕೆನರಾ ಬ್ಯಾಂಕ್, SBI, ಮುತ್ತೂಟ್, ಯಾವುದೇ ಬ್ಯಾಂಕಲ್ಲಿ 50,000ಕ್ಕಿಂತ ಹೆಚ್ಚಿನದಾಗಿ ವಹಿವಾಟು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ರೂಲ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಯಾಕೆ ಅಂತಂದರೆ ನಿಮ್ಮ ಹಣ ಸುರಕ್ಷಿತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರ ಸರ್ಕಾರ ಹೊಸದಾಗಿ ರೂಲ್ಸನ್ನು ತೊಗೊಂಬಂದಿದೆ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿರೋದ್ರಿಂದ ಅವರು ಹೊಸ ರೂಲ್ಸನ್ನು ತೊಗೊಂಬಂದಿದ್ದಾರೆ. ಏನು ನಾವು ಒಂದು UPI ಅಂತ ಕರಿತೀವಿ. ಫೋನ್ಪೇನಲ್ಲಿ ನೀವು ಯೂಸ್ ಮಾಡ್ಬೋದು, ಗೂಗಲ್ ಪೇನಲ್ಲಿ UPI ಅಂತ ಇರುತ್ತೆ. ಏನದು UPI ಅಂತ ನೋಡೋದಾದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಹೇಳಿ, ಅದನ್ನು ಬಳಸ್ಕೊಂಡು ನಾವು ಅಂತಾರಾಷ್ಟ್ರೀಯ ಒಂದು ಹಣ ವರ್ಗಾವಣೆಯನ್ನು ಮಾಡ್ತಾಯಿದ್ವಿ. ನಾವು ಇಲ್ಲಿ ಯಾರೋ ಇರೋರು ಒಂದು ರಾಜ್ಯಕ್ಕೆ ಮಾಡ್ತಾಯಿದ್ರು ಅಥವಾ ಇನ್ನೊಂದು ದೇಶಕ್ಕೆ ಆ ವರ್ಗಾವಣೆಯನ್ನು ಮಾಡ್ತಾಯಿದ್ರು. ಇದು ವ್ಯಾಪಕವಾಗಿ ಎಲ್ಲ ಕಡೆ ಆಗ್ತಿತ್ತು. ಎಲ್ಲ ಕಡೆ ಕೂಡ ಡಿಜಿಟಲ್ಲು UPIನ ನಾವು ಯೂಸ್ ಮಾಡ್ತಾಯಿದ್ದು. ಅದ್ರ ಜೊತೆಗೆ ಕೂಡ ಒಂದು ಮೋಸದ ಚಟುವಟಿಕೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾರ್ದು ಅಕೌಂಟಿಗೆ ಹಣ ಹೋಗ್ತಾ ಇತ್ತು ಅಥವಾ ನಮ್ಮ ಮೊಬೈಲ್ ಮಿಸ್ ಆಯಿತು ಅಂದರೆ ಅದನ್ನು ಬಳಸ್ಕೊಂಡು ನಮ್ಮ ಒಂದು ಪಾಸ್ವರ್ಡ್ ಗೊತ್ತಿರುತ್ತೆ, ನಮ್ಮ ಪಕ್ಕದವರು ಯಾರೋ ನಮ್ಮ ಪಾಸ್ವರ್ಡ್ ಅನ್ನೋದು ಗೊತ್ತಿರುತ್ತೆ, ನಮ್ಮ ಮೊಬೈಲ್ ಎಲ್ಲೋ ಅಕಸ್ಮಾತ್ ಬಿದ್ದೋಯ್ತು ಅಂದಾಗ ಆ ಪಾಸ್ವರ್ಡನ್ನ ಬಳಸ್ಕೊಂಡು ಇನ್ಯಾರಿಗೋ ಹಣವನ್ನು ವರ್ಗಾವಣೆ ಮಾಡಿಬಿಡ್ತಿದ್ರು. ಅಕ್ರಮವಾಗಿ ತುಂಬ ವರ್ಗಾವಣೆ ನಡೀತಾ ಇದೆ ಅಂತ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇದ್ರ ಜೊತೆಗೆ ಡಿಜಿಟಲ್ ಬ್ಯಾಂಕಿಂಗ್ ಹೆಚ್ಚು ಅನುಕೂಲ ಆಗಿದೆ ಅಂತ ನಾವು ಒಪ್ಕೊಂಡ್ರು ಕೂಡ ಟೈಮ್ ಎಲ್ಲ ಸೇವ್ ಆಗ್ತಿದೆ ನಮಗೆ. ಸೆಕೆಂಡಲ್ಲಿ ದೇಶದಿಂದ ದೇಶಕ್ಕೆ ಹಣ ಅನ್ನೋದು ವರ್ಗಾವಣೆ ಆಗ್ತಿದ್ರು ಕೂಡ ಅದೇ ಸೆಕೆಂಡಲ್ಲೂ ಕೂಡ ಒಂದು ಅಕ್ರಮ ವಹಿವಾಟುಗಳು ನಡೀತಾ ಇದೆ ಅಂತೇಳಿ ಒಂದು ಸೆಂಟ್ರಲ್ ಬ್ಯಾಂಕ್ ಕೂಡ ಗಮನಿಸಿದೆ. ಇದನ್ನು ಒಂದು ಎದುರಿಸ್ಕೊಬೇಕು, ನಾವು ಇದನ್ನು ಫೇಸ್ ಮಾಡಬೇಕು ಅಂತೇಳಿ ಹೊಸದಾಗಿ ಒಂದು ಸುಧಾರಣೆ ಮಾಡಬೇಕು ಅಂತೇಳಿ ನಿಯಮಗಳನ್ನು ಕೂಡ ಜಾರಿಗೆ ತೊಗೊಂಬಂದಿದೆ. ಇನ್ಮುಂದೆ ನೀವೇನಾದರೂ 50,000 ರೂಪಾಯಿಗಿಂತ ಹೆಚ್ಚಿನದಾಗಿ ಒಂದು ಹಣಕಾಸಿನ ಒಂದು ವಹಿವಾಟನ್ನು ನಡೆಸ್ತಾ ಇದ್ದರೆ ನಿಮ್ಮಲ್ಲಿ ಈ ದಾಖಲೆಗಳೆಲ್ಲ ಖಂಡಿತವಾಗ್ಲೂ ಇರಬೇಕು. ಇಲ್ಲದಿದ್ದರೆ ನಿಮ್ಮದು ಅಕ್ರಮ ಹಣ ಅಂತೇಳಿ ಅವರು ಕನ್ಸಿಡರ್ ಕೂಡ ಮಾಡ್ತಾರಂತೆ, ನಿಮ್ಮ ಮೇಲೆ ಒಂದು ಕ್ರಮ ಕೂಡ ಕೈಗೊಳ್ತಾರೆ. ಹಾಗಾಗಿ ಒಂದು 2005ರಲ್ಲೂ ಕೂಡ ಇದ್ರ ಮೇಲೆ ಒಂದು ಕೆಲವೊಂದು ನಿಯಮಗಳಿಗೆ ಸರ್ಕಾರ 2005ರಲ್ಲೇ ತುಂಬ ವರ್ಷಗಳ ಹಿಂದೆ ಕೂಡ ಹಲವಾರು ಕ್ರಮಗಳನ್ನ ತೊಗೊಂಬಂತು, ಮಾನದಂಡಗಳನ್ನ ತೊಗೊಂಬಂತು. ಅದನ್ನೆಲ್ಲ ಕೂಡ ತಿದ್ದುಪಡಿಯನ್ನು ಮಾಡಿದ್ರು ಕೂಡ ಅಷ್ಟೊಂದು ಯಾರು ಕೂಡ ಅನುಕರಣೆ ಮಾಡಲಿಲ್ಲ. ಆದರೆ ಎಲ್ಲರೂ ಕೂಡ ಏನು ಇಲ್ಲಿ ಮಧ್ಯಮ ವರ್ಗದವರು, ಬಡವರ್ಗದವರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಣ ಮಿಸ್ ಆಗ್ತಾ ಇದೆ ಬ್ಯಾಂಕಲ್ಲಿ ಅಥವಾ ಬೇರೆ ಯಾರಿಗೋ ಹೋಗ್ತಾ ಇದೆ ಅಂತೇಳಿ ಇನ್ನೂ ಕೂಡ ನಾವು ಕೇಳ್ತಾ ಇದ್ದೀವಿ. ನೀವು ಒಬ್ಬರಿಂದ ಇನ್ನೊಬ್ರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, 50,000ಕ್ಕಿಂತ ಹೆಚ್ಚಿನ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಅಗತ್ಯವಿರುವಂಥ ಅದಕ್ಕೆಲ್ಲ ಬೇಕಾಗಿರುವಂಥ ಆ ವ್ಯಕ್ತಿಗೆ ನೀವು ಕೊಡ್ತಾ ಇದ್ದೀರಾ ಅಂದರೆ ದಾಖಲೆಗಳು ನಿಮ್ಮ ಹತ್ರ ಇರಬೇಕು, ಪುರಾವೆಗಳು ನಿಮ್ಮ ಹತ್ರ ಇರಬೇಕು. ಆ ಸಾಕ್ಷ್ಯಗಳನ್ನು ಒದಗಿಸಿನೇ ನೀವು ಮುಂದೆ ಹೋಗಿದ್ರೆ ಸರಿ. ಇಲ್ಲದಿದ್ದರೆ ಸರ್ಕಾರ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ. ನಿಮಗೆ ಈ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಸರ್ಕಾರ ನಿಮಗೆ ದಂಡವನ್ನು ಕೂಡ ವಿಧಿಸ್ಬೋದು ಅಂತೇಳಿ ಅವರು ತಿಳಿಸಿದ್ದಾರೆ. ಯಾಕಂದರೆ ಈಗ ಭ್ರಷ್ಟಾಚಾರ ಅನ್ನೋದು ನಡೀತಾ ಇದೆ. ಹಣಕಾಸು ವ್ಯವಹಾರದಲ್ಲಿ ಪಾರದರ್ಶಕ ಇರಬೇಕು ಅಂತ. ಪಾರದರ್ಶಕ ಅಂತಂದರೆ ಟ್ರಾನ್ಸ್ಪರೆನ್ಸ್. ಬ್ಯಾಂಕ್ ಏನು ಮಾಡ್ತಾ ಇದೆ, ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇದೆ, ಎಷ್ಟು ಹಣ ಇದೆ, ನಿಮ್ಮ ಬ್ಯಾಲೆನ್ಸ್, ನಿಮ್ಮ ಅಕೌಂಟಿಗೆ ಎಷ್ಟು ಬಡ್ಡಿ ಬೀಳ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದ್ರ ಜೊತೆಗೆ ನೀವು ಎಷ್ಟು ಇಟ್ಟಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದೇ ಟ್ರಾನ್ಸ್ಪರೆನ್ಸ್. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ನಮಗೇನಾದರೂ ಕೊಡ್ತಾ ಇದೆಯಾ, ಸಬ್ಸಿಡಿ ಕೊಡ್ತಾ ಇದೆಯಾ, ಅದು ಎಲ್ಲ ಕೂಡ ಗೊತ್ತಾಗಬೇಕು ನಮಗೆ. ಆ ಟ್ರಾನ್ಸ್ಪರೆನ್ಸ್ ಇರೋ ಒಂದು ದೃಷ್ಟಿಯಿಂದ ನಿಮ್ಮ ಹತ್ರ ಒಂದು ದಾಖಲೆಗಳು ಇರುವುದು ಕೂಡ ಅತ್ಯವಶ್ಯಕ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದರಿಂದ ಬ್ಯಾಂಕಿಗೂ ಕೂಡ ಒಳ್ಳೆಯ ವಾತಾವರಣ ಏನದಿರುತ್ತೆ ಅದನ್ನು ಕೂಡ ಅವರು ಒಂದು ದೃಷ್ಟಿಯಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ. ದೊಡ್ಡ ಒಂದು ಹಣಕಾಸಿನ ವಹಿವಾಟದಲ್ಲಿ ತುಂಬ ಜನರಿಗೆ ಈ ಥರ ಫೇಸ್ ಮಾಡಿರ್ತಾರೆ, ತುಂಬ ಪ್ರಾಬ್ಲಮ್ಗಳಾಗಿರುತ್ತೆ. ಅದನ್ನೆಲ್ಲ ತಪ್ಪಿಸ್ಕೊಬೇಕು ಅಂತೇಳಿ ಸರ್ಕಾರ ಈ ರೀತಿಯಾಗಿ ಒಂದು ಯೋಜನೆಗಳನ್ನ ತೊಗೊಂಬಂದಿದೆ. ಏನು ನಾವು ಈ ಒಂದು 2-3 ವರ್ಷಗಳ ಹಿಂದೆ ನೋಡಿದ್ವಿ, ನಾವು ಒಂದು ಪ್ಯಾನ್ ಕಾರ್ಡ್ ಅನ್ನೋದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತು ಕೇಂದ್ರ ಸರ್ಕಾರ. ಯಾಕೆ ಪ್ಯಾನ್ ಕಾರ್ಡ್ ಅಂತ ಅಂದರೆ ನೀವೇನಾದರೂ 50,000ಕ್ಕಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದೀರಾ ಅಂದರೆ
ಪ್ಯಾನ್ ಕಾರ್ಡ್ ಅವಶ್ಯಕ ಅಂತ ಮಾಡ್ತು. ಅದರಿಂದ ಅನುಕೂಲ ಆಗಿದೆ, ಅನಾನುಕೂಲ ಏನಾಗಿಲ್ಲ. ಇದರಿಂದ ನೀವೇ ಹೋಗಿ ಖುದ್ದಾಗಿ ನಿಮ್ಮ ಪ್ಯಾನ್ ಕಾರ್ಡ್ ತೋರಿಸಿದ್ರೆ ನಿಮಗೆ ತೊಂದರೆ ಏನಾಗೋದಿಲ್ಲ. ಪ್ಯಾನ್ ಕಾರ್ಡ್ ಲಿಂಕ್ ಆಗಿದ್ರೂ ಕೂಡ ತೊಂದರೆ ಆಗೋದಿಲ್ಲ ಅಂತೇಳಿ ಸರ್ಕಾರದವರು ಕೂಡ ತಿಳಿಸಿದ್ದಾರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ರೂಲ್ಸ್ಗಳು ಕೂಡ ಬಂದಿದೆ. ಎಲ್ಲರೂ ಕೂಡ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.